ಖಮೇನಿಯ ಪುತ್ರನಿಗೆ ಇರಾನ್ನ ಪರಮೋಚ್ಚ ನಾಯಕ ಪಟ್ಟವನ್ನು ನೀಡಲಾಗಿದೆ. ಪರಮೋಚ್ಚ ನಾಯಕ ಪಟ್ಟವನ್ನು ನೀಡಿದ ಕೂಡಲೇ ಆತ ಮಾಡಿದಂತಹ ಮುಸ್ತಫಾ ಖಮೇನಿ ಮಾಡಿದಂತಹ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ ಇಸ್ರೇಲ್ ಮೇಲೆ ದಾಳಿಗಳನ್ನು ಆರಂಭ ಮಾಡಿತು. ಇದೀಗ ಅಮೆರಿಕ ಹೇಳ್ತಾ ಇದೆಯಂತೆ ಪರಮೋಚ್ಚ ನಾಯಕ ಯಾರೇ ಆದರೂ ಕೂಡ ನಾವು ಬಿಡಲ್ಲ, ನಾವು ಕೊಂದೇ ಕೊಳ್ತೀವಿ ಅಂತ ಹೇಳ್ತಾ ಇದೆ. ಅದ್ರ ಜೊತೆಯಲ್ಲೇ ಇತ್ತೀಚೆಗಷ್ಟೇ ಇನ್ನೊಂದು ಹೇಳಿಕೆಗಳನ್ನು ಕೂಡ ಟ್ರಂಪ್ ಅವರು ನೀಡಿದ್ರು. ಏನು ಅಂತ ಕೇಳಿದ್ರೆ ನಾವು ಯಾರನ್ನ ಆ ಸರ್ವಾಧಿಕಾರಿ ಸ್ಥಾನದಲ್ಲಿ ಕುಳಿಸಬೇಕು ಅಂತ ಎಣಿಸ್ಕೊಂಡಿದ್ವೋ ಅವನು ಕೂಡ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿ. ಯಾವಾಗ ಇವರು ಅಯಾತುಲ್ಲಾ ಖಮೇನಿ ಮೇಲೆ ದಾಳಿ ಮಾಡಿದ್ರಲ್ಲ, ಆಗ ಅವ್ರ ಜೊತೆಯಲ್ಲಿ ಅಯಾತುಲ್ಲಾ ಖಮೇನಿಯನ್ನ ಕೊಂದು ತಾವು ಯಾರನ್ನ ಅಲ್ಲಿ ಸರ್ವಾಧಿಕಾರಿಯಾಗಿ ಮಾಡಬೇಕು ಅಂತ ಎಣಿಸ್ಕೊಂಡಿದ್ವೋ ಅವನು ಕೂಡ ಸತ್ತೋಗಿದ್ದಾನೆ ಅಂತ ಹೇಳಿರುವಂಥದ್ದು. ಅದ್ರ ಜೊತೆಯಲ್ಲಿ ಇದೀಗ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಕೊನೆಗೂ ಇರಾನ್ ಸರ್ಕಾರದಿಂದ ಅಧಿಕೃತ ಘೋಷಣೆ ಆಗಿದೆ ಅಂತೆ. ಮುಸ್ತಫಾ ಖಮೇನಿ ಹೆಸರು ಘೋಷಿಸಿದೆ ಇರಾನ್ ಸರ್ಕಾರ. ಇನ್ನು ಮುಂದೆ ಯಾರು ಮುಂದುವರಿತಾರೆ ಅಂತ ಕೇಳಿದ್ರೆ ಅಯಾತುಲ್ಲಾ ಅಲಿ ಖಮೇನಿ ಬಳಿಕ ಆತನ ಮಗ ಮುಸ್ತಫಾ ಖಮೇನಿ ಮುಂದುವರಿತಾರೆ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಹತ್ಯೆಗೀಡಾಗಿದ್ದಂಥ ತಂದೆ ಖಮೇನಿಯ ಸಾವಿನ ಸೇಡನ್ನ ಪ್ರತಿಕಾರವನ್ನ ತೀರಿಸ್ತೀನಿ ಅಂತ ಆತ ಹೇಳಿರ್ತಾನೆ. ಮುಸ್ತಫಾ ಖಮೇನಿ 1969ರಲ್ಲಿ ಜನಿಸಿದ್ದು. ಶಿಯಾ ಶಾಸ್ತ್ರಗಳ ಕಲಿಕೆಯ ಕೇಂದ್ರ ಕೋಮ್ನಲ್ಲಿ ಧಾರ್ಮಿಕ ಶಿಕ್ಷಣವನ್ನ ಮಾಡಿದ. ಯುವಕನಾಗಿದ್ದಾಗ ಇರಾನ್ ಇರಾಕ್ ಯುದ್ಧದಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ಒಂದು ಇದು ಕೂಡ ಇದೆ. ಇದೀಗ ತಂದೆ ಸ್ಥಾನದಲ್ಲಿ ನೇಮಕ ಬಳಿಕ ಅಮೆರಿಕ ವಿರುದ್ಧ ಕೆಂಡವನ್ನ ಕೆರ್ತಾ ಇದ್ದಾನೆ ಮುಸ್ತಫಾ ಖಮೇನಿ. ಮುಸ್ತಫಾ ಖಮೇನಿ ಯಾವುದೇ ಕಾರಣಕ್ಕೂ ನಾವು ಶರಣಾಗತಿ ಆಗುವಂತಹ ಪ್ರಮೇಯವೇ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಒಂದು ಸತಿ ಅಯಾತುಲ್ಲಾ ಖಮೇನಿ ಮೇಲೆ ದಾಳಿ ಆದಾಗ ಅಯಾತುಲ್ಲಾ ಖಮೇನಿ ಅವರ ಮಗಳು ಮತ್ತು ಮೊಮ್ಮಗಳು ಕೂಡ ದಾರುಣವಾಗಿ ಸಾವಿಗೀಡಾಗಿದ್ರು. ಆದರೆ ಆ ಸಂದರ್ಭದಲ್ಲಿ ಮಗ ಇರಲಿಲ್ಲ, ಮುಸ್ತಫಾ ಖಮೇನಿ ಅಲ್ಲಿರಲಿಲ್ಲ. ಮತ್ತೆ ಇದೇ ಮುಸ್ತಫಾ ಖಮೇನಿ ಈ ಹಿಂದೆ ಇರಾನ್ ಮತ್ತು ಇರಾಕ್ ನಡುವೆ ಯುದ್ಧ ಆಗುತ್ತೆ. ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಪಡೆಗಳು ಇರಾನ್ ಮೇಲೆ ದಾಳಿ ನಡೆಸಿದಾಗ ಆ ದಾಳಿಯನ್ನ ಪ್ರತಿಕಾರವಾಗಿ ಅದಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ಟಿತ್ತು ಇದೇ ಮುಸ್ತಫಾ ಖಮೇನಿ. ಹಾಗಾಗಿ ಮುಸ್ತಫಾ ಖಮೇನಿಯನ್ನೇ ಇದೀಗ ಸರ್ವೋಚ್ಚ ನಾಯಕನಾಗಿ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಹೇಳಲಾಗ್ತಾ ಇತ್ತು ಇಲ್ಲ ಮುಸ್ತಫಾ ಖಮೇನಿ ಬದಲಿಗೆ ಅಯಾತುಲ್ಲಾ ಖಮೇನಿಯ ಆಪ್ತರಾಗಿರುವಂತಹ ಮೌಲಿ ಓರ್ವರನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಮೌಲಿಗಿಂತಲೂ ಮುಸ್ತಫಾ ಖಮೇನಿಯನ್ನ ಮಾಡೋದೇ ಸೂಕ್ತ ಅಂತ ಅವರು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಕಾರಣ ಈಗ ಏನೋ ಒಂದು ಜನರಲ್ಲಿ ಒಂದು ಸೆಂಟಿಮೆಂಟ್ ಇದೆ ನೋಡಿ, ಖಮೇನಿಯ ಹತ್ಯೆ ಆಯ್ತು ಅಂತ ಹೇಳಿ ಆ ಪ್ಲೇಸಿಗೆ ಅವರ ಮಗನನ್ನ ತಂದು ಕೊಟ್ರೆ ಸೆಂಟಿಮೆಂಟಲಿ ಮತ್ತಷ್ಟು ಅಟ್ಯಾಚ್ಮೆಂಟ್ಗಳಾಗುತ್ತೆ ಅನ್ನುವ ಕಾರಣಕ್ಕೆ ಮುಸ್ತಫಾ ಖಮೇನಿಯನ್ನೇ ಕೂರಿಸಿರುವಂಥದ್ದು. ಸೊ ಅದಲ್ಲದೆ ಮುಸ್ತಫಾ ಖಮೇನಿಗೆ ಅಧಿಕಾರಕ್ಕೆ ಬಂದ ಕೂಡಲೇ ನೇರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ಆರಂಭ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಅನೇಕ ರೀತಿಯಾಗಿರ್ತಕ್ಕಂಥ ದಾಳಿಗಳು ಇಸ್ರೇಲ್ ಮೇಲೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಮತ್ತೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಪಂಚಕ್ಕೆ ಗೊತ್ತಿಲ್ಲ ಇರಾನ್ ಏನು ಮಾಡುತ್ತೆ, ಇರಾನ್ ಎಷ್ಟು ಕೇಪೇಬಲ್ ಅಂತ ಗೊತ್ತಿಲ್ಲ, ಅದನ್ನ ತೋರಿಸುವಂತಹ ಪಾಠ ಕಲಿಸುವಂತಹ ದಾರಿಗೆ ಇದೀಗ ನಾವು ಹೋಗ್ತಾ ಇದ್ದೀವಿ ಅಂತ ಮುಸ್ತಫಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇರಾನ್ ಹತ್ರ ಪ್ರಪಂಚಕ್ಕೆ ಅರಿಯದಂತ ಮತ್ತಿನ್ನೇನು ಇದೆ, ಏನಿರಬಹುದು? ಅದೇ ಬಾಂಬ್ಗಳ ಅಲ್ಲ. ಸೊ ಮೊನ್ನೆಯ ದಿನ ಭೂಕಂಪ ಆಯ್ತಲ್ಲ, ಅಣು ಬಾಂಬ್ ರೆಡಿಯಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮುಸ್ತಫಾ ಮಾತಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದ್ರ ಜೊತೆಯಲ್ಲಿ ಅಮೆರಿಕ ಬೇರೆ ಹೇಳ್ತಾ ಇದೆಯಂತೆ ಇರಾನ್ನಲ್ಲಿ ಇಸ್ಲಾಂ ಆಡಳಿತವನ್ನ ತಪ್ಪಿಸಿ ನಾವು ಬೇರೆ ಒಂದು ಆಡಳಿತವನ್ನ ತರಬೇಕು, ಡೆಮೋಕ್ರಸಿಯನ್ನು ತರಬೇಕು. ಅಲ್ಲಿವರೆಗೆ ಯಾರೇ ಅಲ್ಲಿ ಇದಾದರೂ ಕೂಡ, ಯಾರೇ ಸುಪ್ರೀಂ ಲೀಡರ್ ಆದರೂ ಕೂಡ ನಾವು ಕೊಲ್ತಾ ಹೋಗ್ತೀವಿ ಅಂತ ಇಸ್ರೇಲ್ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟರೆ, ಮತ್ತೊಂದು ಕಡೆಯಲ್ಲಿ ಟ್ರಂಪ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ಈ ಯುದ್ಧವನ್ನ ಇರಾನೇ ಮಂಡಿ ಊರಿ ಬರಬೇಕು ಹೊರತಾಗಿ ನಾವಂತೂ ಯಾವುದೇ ಕಾರಣಕ್ಕೂ ತಲೆ ತಗ್ಸಲ್ಲ. ಇನ್ ಕೇಸ್ ಆಫ್ ಇರಾನ್ ಬರಲ್ಲ ಅಂತಾದ್ರೆ ನಾವು ಇರಾನ್ ಸರ್ವನಾಶಕ್ಕೂ ಕೂಡ ಸಿದ್ಧರಿದ್ದೀವಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್.